ನವರಾತ್ರ ನಮಸ್ಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಲು ಆಗಮಿಸಿದ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳ ಪುರಪ್ರವೇಶ ಸಾಗರದಲ್ಲಿ ವೈಭವದಿಂದ ನೆರವೇರಿತು. ನಗರದ ಶಾರದಾಂಬಾ ವೃತ್ತದಿಂದ ಆರಂಭವಾದ ಮೆರವಣಿಗೆಯು ಗಣಪತಿ ದೇವಾಲಯದವರೆಗೆ ಸಾಗಿತು. ಸುಮಾರು 10,000ಕ್ಕೂ ಹೆಚ್ಚು ಭಕ್ತರು ಸುಮಾರು 1.5 ಕಿಲೋಮೀಟರ್ ಉದ್ದದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಸುಮಾರು 2,000 ಮಾತೆಯರು ಪೂರ್ಣಕುಂಭ ಹೊತ್ತು ಶ್ರೀಗಳಿಗೆ ಸ್ವಾಗತ ಕೋರಿದರು. ಚಂಡೆ ವಾದನ, ನಾದಸ್ವರ, ಭಜನಾ ಕುಣಿತ, ರಾಮ ಸಂಕೀರ್ತನೆ ಸೇರಿದಂತೆ 10ಕ್ಕೂ ಹೆಚ್ಚು ಕಲಾ ತಂಡಗಳು ಮತ್ತು 15 ಅಡಿ ಎತ್ತರದ ಧನುರ್ಧಾರಿ ಶ್ರೀರಾಮನ ಮೂರ್ತಿಯ ಮೆರವಣಿಗೆಯು ಶೋಭೆಯನ್ನು ಹೆಚ್ಚಿಸಿದವು. ಶಾಸಕ ಗೋಪಾಲಕೃಷ್ಣ ಬೇಳೂರು, ಮಾಜಿ ಸಚಿವ ಹರತಾಳು ಹಾಲಪ್ಪ, ಶಿಮೂಲ್ ಅಧ್ಯಕ್ಷ ವಿದ್ಯಾಧರ ಸೇರಿದಂತೆ ವಿವಿಧ ಸಮಾಜದ ಮುಖಂಡರು ಶ್ರೀಗಳಿಗೆ ಫಲ ಸಮರ್ಪಿಸಿದರು. ಶೋಭಾಯಾತ್ರೆಯ ನಂತರ ಮಾತನಾಡಿದ ಶ್ರೀಗಳು, ಸಾಗರ ನಗರಕ್ಕೆ ಸಾಗರ ಎಂಬ ಹೆಸರು ಹೇಗೆ ಸರಿ ಹೊಂದುತ್ತದೆ ಎಂಬ ಪ್ರಶ್ನೆ ಇತ್ತು. ಆದರೆ ಇಂದು ಪುರಪ್ರವೇಶದ ಸಂದರ್ಭದಲ್ಲಿ ಭಕ್ತಿ ಸಾಗರವೇ ಹರಿದಿದೆ. ವಾಲ್ಮೀಕಿ ಮಹರ್ಷಿಗಳು ಹೇಳುವಂತೆ ಸಾಗರಕ್ಕೆ ಸಾಗರವೇ ಹೋಲಿಕೆ, ಆಕಾಶಕ್ಕೆ ಆಕಾಶವೇ ಹೋಲಿಕೆ, ರಾಮ ರಾವಣರ ಯುದ್ಧಕ್ಕೆ ಆ ಯುದ್ಧವೇ ಹೋಲಿಕೆ. ಅದೇ ರೀತಿ ಸಾಗರದಲ್ಲಿ ನಡೆದ ಈ ಪುರಪ್ರವೇಶ ಉತ್ಸವಕ್ಕೆ ಬೇರೆ ಹೋಲಿಕೆಯೇ ಇಲ್ಲ. ಇವೆಲ್ಲ ವೈಭವಗಳು ರಾಜರಾಜೇಶ್ವರಿಗೆ ಸಲ್ಲುತ್ತದೆ ಎಂದರು. ಗುರುವೇ ಸರ್ವಲೋಕಾನಾಂ ವಿಷಜಯ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆಪದಾಮಪಾರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅತಿಮಧುರ ಚಾಪಹಸ್ತಾಂ ಅಪರಿಮಿತಾಮೋದ ಬಾಣ ಸೌಭಾಗ್ಯಾಂ ಅರುಣಾಂ ಅತಿಶಯ ಕರುಣಾಂ ಅಭಿನವ ಕುಲಸುಂದರಿ ಬಂದೆ. ಮೊತ್ತ ಮೊದಲು ಜಗತ್ತಿನ ತಾಯಿಯನ್ನು ಸ್ಮರಿಸಿ ಈ ಸಾಗರ ನಗರದ ಎಲ್ಲ ದೇವತೆಗಳನ್ನ, ಎಲ್ಲ ಸಂವಿಧಾನಗಳನ್ನ ಅಂತರಂಗದಿಂದ ಭಾವಿಸಿ ಅನಿರೀಕ್ಷಿತವಾದ, ನಮಗೆ ನಿರೀಕ್ಷೆ ಇರಲಿಲ್ಲ, ಸಂದೇಶ ಇದೆ ಇಲ್ಲಿ ಅಂತನ್ನುವಂಥದ್ದು ಅಪೇಕ್ಷೆ ಈಗ ತಾನು ನಮ್ಮ ಮುಂದೆ ಪ್ರಸ್ತುತ ಆಗಿರುವಂಥದ್ದು ಒಂದು ಸಂದೇಶಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ಚಿಕ್ಕ ವಯಸ್ಸಿನಿಂದ ನಮಗೊಂದು ಪ್ರಶ್ನೆ ಇತ್ತು, ಈ ಸಾಗರ ನಗರಕ್ಕೆ ಸಾಗರ ಎನ್ನುವ ಹೆಸರು ಸಲ್ಲುವುದು ಹೇಗೆ? ಇವತ್ತು ಉತ್ತರ ಸಿಕ್ಕಿದೆ ಅದಕ್ಕೆ. ಸಾಗರ ಅಂದ್ರೆ ಸಾಗರ, ಅದು ಜನಸಾಗರ, ಅದು ಭಾವಸಾಗರ, ಭಕ್ತಿ ಸಾಗರ ಕೂಡ ಹೌದು. ಅತ್ಯದ್ಭುತವಾಗಿರುವಂತಹ ಒಂದು ಉತ್ಸವ ಇವತ್ತು ಸಾಗರ ನಗರದಲ್ಲಿ ಏರ್ಪಟ್ಟಿದೆ. ರಾಮಾಯಣದಲ್ಲಿ ರಾವಣನ ಯುದ್ಧವನ್ನು ವರ್ಣನೆ ಮಾಡುವಾಗ ವಾಲ್ಮೀಕಿಗಳು ಹೇಳ್ತಾರೆ, ಸಾಗರಕ್ಕೆ ಸಾಗರವೇ ಹೋಲಿಕೆ, ಆಕಾಶಕ್ಕೆ ಆಕಾಶವೇ ಹೋಲಿಕೆ, ರಾವಣ ಯುದ್ಧಕ್ಕೆ ರಾವಣರ ಯುದ್ಧವೇ ಹೋಲಿಕೆ ಅಂತ ಅವರು ಉಪಮೆ ಕೊಡುವಂಥದ್ದು. ಬೇರೆ ಉಪಮಾನ ಇಲ್ಲ, ಹೋಲಿಕೆ ಇಲ್ಲ, ಅದಕ್ಕೆ ಅಂಥದ್ದು ಇನ್ನೊಂದಿಲ್ಲ. ಸ್ವಲ್ಪ ಮುಂದುವರಿಸೋದಾದ್ರೆ, ಈ ಸಾಗರ ನಗರದಲ್ಲಿ ನವರಾತ್ರಿ ನಮಸ್ಯ ಸಂದರ್ಭದಲ್ಲಿ ನಡೆದ ಉತ್ಸವ ಏನಿದೆಯೋ, ಮೆರವಣಿಗೆ ಏನಿದೆಯೋ, ಇದಕ್ಕೆ ಬೇರೆ ಹೋಲಿಕೆ ಇಲ್ಲ. ಇದಕ್ಕೆ ಎಷ್ಟೋ ಮೆರವಣಿಗೆಗಳು ಎಲ್ಲೆಲ್ಲೂ ನಡೆದಿರ್ಬೋದು, ನಡೀಬಹುದು ಇನ್ನೊಂದಕ್ಕೆ, ಆದ್ರೆ ಇಂತಹದ್ದು ಇನ್ನೊಂದು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂಥ ಮಟ್ಟದ ಒಂದು ಮೆರವಣಿಗೆ, ಒಂದು ಉತ್ಸವ ಸಾಗರ ನಗರದಲ್ಲಿ. ಇನ್ನೊಂದು ಮಾತು ಹೇಳೋದಾದ್ರೆ, ಇಡೀ ಸಾಗರ ನಗರವನ್ನು ಅಷ್ಟೇ, ಇಡೀ ಸಾಗರ ಪ್ರಾಂತ್ಯವನ್ನು ಭಕ್ತಿ ಗಂಗೆಯ ಸಾಗರದಿಂದ ತೊಳೆದಂತೆ ಆಗಿದೆ. ಇಡೀ ಸಮಸ್ತ ಜನಮಾನಸವನ್ನು, ಸಮಾಜವನ್ನ ತೊಳೆದಂತೆ ಆದಂತಹ ಒಂದು ಕಾರ್ಯಕ್ರಮ ಇದು ಎಂಬುದಾಗಿ ನಾವು ಭಾವಿಸ್ತೇವೆ. ಇದೆಲ್ಲ ಅಮ್ಮನವರಿಗೆ ಶ್ರೇಯಸ್ಸು ಸಲ್ಲಬೇಕಾಗಿರುವಂಥದ್ದು. ಲಲಿತಾ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಆಕೆಯ ಉತ್ಸವ ನಾಳೆಯಿಂದ ನಡೆದಿಕ್ಕಿರ್ತಕ್ಕಂಥದ್ದು. ನಮ್ಮ ಮಠದ 3 ಪ್ರಧಾನ ಆರಾಧ್ಯ ದೇವತೆಗಳ ಪೈಕಿಯಲ್ಲಿ ಒಂದು ರಾಜರಾಜೇಶ್ವರಿ ತ್ರಿಪುರ ಸುಂದರಿ ಅಥವಾ ಶ್ರೀ ಲಲಿತೆ. ಆಕೆಯ ಉತ್ಸವ ನಾಳೆಯಿಂದ ನೆರವೇರುವಂಥದ್ದು. ಆಕೆ ಹೆಸರೇ ರಾಜರಾಜೇಶ್ವರಿ. ಆಕೆ ವೈಭವ ಎಂಥದ್ದು ಅಂದ್ರೆ, ಬಂಡಾಸುರನ ಮೇಲೆ ಆಕೆ ಯುದ್ಧಕ್ಕೆ ಹೊರಟಾಗ ಯಾವ ಶ್ರೀಚಕ್ರ ರಥವನ್ನು ಆಕೆ ಏರಿದ್ದಳೋ ಅದರ ಛತ್ರ, ಮುತ್ತಿನ ಛತ್ರ 10 ಯೋಜನ ವಿಸ್ತಾರದ್ದಿತ್ತು. ಅದರ ಛತ್ರದ ವಿಸ್ತಾರವೇ ಆಗಿತ್ತು. ಅಂದ್ರೆ ಆ ಮೆರವಣಿಗೆ ಹೇಗಿದ್ದಿರ್ಬೋದು, ಆ ವೈಭವ ಹೇಗಿದ್ದಿರ್ಬೋದು ಅಂತ. ಹಾಗಾಗಿ ಆಕೆ ಈ ಮೆರವಣಿಗೆಯನ್ನು ನಡೆಸ್ಕೊಂಡಿದ್ದಾಳೆ. ಆಕೆ ತನ್ನ ಕಾರ್ಯಕ್ರಮದ ಶುಭಾರಂಭ
ಗಂಡಾಸುರನ ಯುದ್ಧದ ಶುಭಾರಂಭವನ್ನು ಹೇಗೆ ಆಕೆ ಶಕ್ತಿ ಸೈನ್ಯದ ಮಧ್ಯದಲ್ಲಿ ಅತ್ಯದ್ಭುತ ಮೆರವಣಿಗೆಯ ಮೂಲಕ ಮಾಡಿದ್ದವು. ಶಕ್ತಿ ಸೈನ್ಯ ಅಂತ ಕರೀತಾರೆ ಆಕೆಯ ಸೈನ್ಯವನ್ನ. ಶಕ್ತಿಗಳು ಆಕೆ ಸುತ್ತಮುತ್ತ ಇರ್ತಾರೆ ಅಸಂಖ್ಯಾತ ಸಂಖ್ಯೆಯಲ್ಲಿ. ಹಾಗೆ ಶಕ್ತಿ ಸೇನೆಯ ಮಧ್ಯದಲ್ಲಿ ಆಕೆ ದೊಡ್ಡ ಮೆರವಣಿಗೆಯಲ್ಲಿ ಯುದ್ಧಕ್ಕೆ ಹೋದಂತೆ ಬಂಡಾಸುರನ ಮೇಲೆ. ಈಗ ನಾವು ಆಕೆಯ ಅರ್ಚನೆಗೆ, ಆಕೆಯ ನಮಸ್ಸಿಗೆ, ಆಕೆಯ ಸೇವೆಗೆ, ಉಪಾಸನೆಗೆ ಹೊರಟಿದಾಗ ಭಕ್ತಿ ಸೇನೆಯ ಮಧ್ಯದಲ್ಲಿ, ಅವಳದ್ದು ಶಕ್ತಿ ಸೇನೆ, ಅವಳ ಭಕ್ತರು ನಾವೆಲ್ಲರೂ ಕೂಡ. ಹಾಗೆ ಭಕ್ತಿ ಸೇನೆಯ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಂಡಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ನೀವೆಲ್ಲ ನಾಳೆಯಿಂದ ಜೊತೆಯಲ್ಲಿ ಇರಬೇಕು. ಇವತ್ತು ನಮ್ಮನ್ನ ವೈಭವದಲ್ಲಿ ಸ್ವಾಗತ ಮಾಡಿದ್ದೀರಿ. ಈಗ ಸ್ವಾಗತ ಮಾಡಿದ್ರೆ ಒಂದು ಹೊಣೆಗಾರಿಕೆ ಇರ್ತದೆ, ಕೊನೆಯವರೆಗೆ ಇರ್ಬೇಕಾಗ್ತದೆ. ಯಾರ್ಯಾರು ಸ್ವಾಗತ ಮಾಡಿರ್ತಾರೋ ಅವ್ರು ಕೊನೆಯವರೆಗೆ ಇರ್ಬೇಕಾಗ್ತದೆ. ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಸಭಾಭವನದಲ್ಲಿ ಕೂರಿಸಿ ನೀವು ನಿಮಗೆ ಮನೆ ಹೊರಟ್ಬಿಡೋ ಹಾಗಿಲ್ಲ. ನೀವು ನಿರಂತರವಾಗಿ ಇಡೀ ನವರಾತ್ರಿಯಲ್ಲಿ ನಮ್ಮ ಜೊತೆಲಿ ಇರ್ಬೇಕು. ಈ ಲಲಿತಾ ತ್ರಿಪುರ ಸುಂದರಿಯ ದೊಡ್ಡ ಆರಾಧನೆಗಿನ, ಅದ್ಭುತವಾಗಿರ್ತಕ್ಕಂಥ ಆರಾಧನೆಗಿನ ನಾವೆಲ್ಲ ಮಾಡೋಣ. ಅದರ ಫಲ ತುಂಬಾ ದೊಡ್ಡದು, ಚಿಕ್ಕದಲ್ಲ. ಆಕೆಯ ವಾತ್ಸಲ್ಯ ಕೂಡ ಸಮುದ್ರ ಇದ್ದಾಗೆ. ನೀವು ಹೇಗೆ ಸಮುದ್ರದಂತೆ ಸೇರ್ಕೊಂಡು ಈ ಉತ್ಸವವನ್ನು ಮಾಡಿದಿರೋ, ಆಕೆಯ ವಾತ್ಸಲ್ಯ ಇದೆಯಲ್ಲ, ಆಶೀರ್ವಾದ ಇದೆಯಲ್ಲ, ಸಮುದ್ರಕ್ಕೆ ಕಡಿಮೆ ಅಲ್ಲ. ಹಾಗಾಗಿ ಅದನ್ನು ಪಡೀಲಿಕ್ಕೆ ನೀವೆಲ್ಲರೂ ಬರಬೇಕು. ನಾವೆಲ್ಲ ಸರಿ ಆಕೆಯ ಸ್ತೋತ್ರವನ್ನು ಮಾಡೋಣ, ಆಕೆಯ ಭಜನೆ ಮಾಡೋಣ, ಆಕೆಯ ಮಹಿಮೆಯನ್ನ ಕೊಂಡಾಡೋಣ, ಹೃದಯದಲ್ಲಿ ಆಕೆಯನ್ನು ಧಾರಣೆ ಮಾಡೋಣ. ಇದರಿಂದಾಗಿ ನಿಮಗೆಲ್ಲರಿಗೂ, ಈ ನಗರಕ್ಕೂ ಈ ಪರಿಸರಕ್ಕೂ ಪ್ರಾಂತ್ಯಕ್ಕೂ ಎಲ್ಲರಿಗೂ ತುಂಬಾ ಶುಭ ಏರ್ಪಡಲಿಕ್ಕಿದೆ. ಅತ್ಯದ್ಭುತವಾದ ಶುಭ ಈ ಸಾಗರ ನಗರಕ್ಕೆ ಮುಂದೆ ಆಗಲಿಕ್ಕಿದೆ ಅನ್ನೋದಕ್ಕೆ ಇಂದಿನದ ಶುಭ ಸೂಚನೆ ಇದು, ಇಂದಿನದ ಶುಭ ಲಕ್ಷಣ ಇದು ಎಂಬುದಾಗಿ ನಾವು ಭಾವಿಸ್ತೇವೆ. ನಿಮ್ಗೆಲ್ಲರಿಗೂ ಈ ಮೆರವಣಿಗೆಯಲ್ಲಿ ಯಾರ್ಯಾರು ಭಾಗವಹಿಸಿದಿರೋ, ಸೇವೆ ಮಾಡಿದಿರೋ, ನಮ್ಗೆ ಅದ್ಭುತ ಅಂತ ಅನ್ಸಿದೆ. ಇದೆಲ್ಲವನ್ನೂ ಕೂಡ ನಾವು ಒಳಗಿನ ದೇವರಿಗೆ ಸಮರ್ಪಣೆ ಮಾಡ್ತೇವೆ. ಇದು ನಮಗಿರುವಂಥದ್ದಲ್ಲ, ನಮಗೆ ಸಲ್ಲುವಂಥದ್ದಲ್ಲ. ಒಳಗಿನ ಪರ ಚೈತನ್ಯಕ್ಕೆ, ಆ ತಾಯಿಗೆ ಅದು ಸಲ್ಲಬೇಕಾಗಿರುವಂಥದ್ದು. ಹಾಗಾಗಿ ಯಾರ್ಯಾರು ಭಾಗವಹಿಸಿದಿರೋ, ಸೇವೆ ಮಾಡಿದಿರೋ, ಕುಡಿದು ಕುಪ್ಪಳಿಸಿದಿರೋ, ಹಾಡಿದಿರೋ, ವಾದ್ಯವಾದನಗಳನ್ನ ಮಾಡಿದಿರೋ, ಜೊತೆಯಲ್ಲಿ ನಡ್ಕೊಂಡು ಬಂದಿದಿರೋ, ನಿಮಗೆಲ್ಲ ಅತ್ಯದ್ಭುತವಾದ ಶುಭ, ಅತ್ಯದ್ಭುತವಾದ ಶ್ರೇಯಸ್ಸು ತಾಯಿಯ ಕರುಣೆಯಿಂದ ಏರ್ಪಡಲಿ. ಸಾಗರವಾಗಿ ಇಡೀ ಪ್ರಪಂಚದಲ್ಲಿ ಮೆರೆಯಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸ್ತೇವೆ. ಹರೇ ರಾಮ.